ಎಲ್ಲರಿಗೂ ನನ್ನ ನಮಸ್ಕಾರಗಳು. ಪ್ರೀತಿಯ ವಿದ್ಯಾರ್ಥಿಗಳೇ, ಗೀತಾ ಹಿರೇಮಠ್ ಟ್ಯುಟೋರಿಯಲ್ಗೆ ಸ್ವಾಗತ ಸುಸ್ವಾಗತ. ವಿದ್ಯಾರ್ಥಿಗಳೇ, ನಾವಿಂದು ವಿಕ್ರು ಗೋಕಾಕ್ರವರು ಬರೆದಿರುವಂತಹ ಲಂಡನ್ ನಗರ ಎಂಬ ಪಾಠದ ಸಾರಾಂಶವನ್ನು ನಾವು ನೋಡೋಣ. ವಿಕ್ರು ಗೋಕಾಕ್ರವರು ಕ್ರಿಸ್ತಶಕ 1936ರಲ್ಲಿ ಇಂಗ್ಲೆಂಡ್ ದೇಶಕ್ಕೆ ಪ್ರವಾಸ ಹೋಗಿದ್ದರು. ಅಲ್ಲಿಯ ಲಂಡನ್ ನಗರಕ್ಕೆ ಭೇಟಿ ನೀಡಿದ್ದರು. ಆ ನಗರದಲ್ಲಿ ಸುತ್ತಾಡಿ ತಾವು ಕಂಡ ಪ್ರವಾಸದ ಅನುಭವಗಳನ್ನು ತಮ್ಮ ಸಮುದ್ರದಾಚೆಯಿಂದ ಎಂಬ ಕೃತಿಯಲ್ಲಿ ವಿವರಣೆಯನ್ನು ನೀಡಿದ್ದಾರೆ. ಈಗ ನಾವು ಕೃತಿಕಾರರು ಭೇಟಿ ನೀಡಿದಂತಹ ಲಂಡನ್ ನಗರ ಹೇಗಿತ್ತು ಅನ್ನೋದನ್ನು ನಾವೀಗ ತಿಳ್ಕೋಬಹುದು. ಇಂಗ್ಲೆಂಡ್ ದೇಶದಲ್ಲಿರುವ ಲಂಡನ್ ಪಟ್ಟಣವೆಂದರೆ ಒಂದು ಸ್ವತಂತ್ರ ಜಗತ್ತು. ಇಲ್ಲಿಯ ರಸ್ತೆಗಳಲ್ಲಿ ವ್ಯಾಪಾರವು ತುಂಬಿರುತ್ತದೆ. ಇದರಿಂದ ಟ್ರಾಮ್ ಬಸ್ಸುಗಳಿಗೆ ಸಕಾಲಕ್ಕೆ ಅಂದರೆ ಸರಿಯಾದ ಸಮಯಕ್ಕೆ ಹೋಗುವುದು ಆಗುವುದಿಲ್ಲ. ಟ್ರಾಫಿಕ್ ಜಾಮ್ ಆಗುತ್ತದೆ. ಬಹಳ ಹೊತ್ತು ನಡುವೆ ನಿಲ್ಲಬೇಕಾಗುತ್ತದೆ. ಆದ್ದರಿಂದ ಲಂಡನ್ನಿನ ರಸ್ತೆಗಳಲ್ಲಿ ಟ್ರಾಮ್ ಬಸ್ಸುಗಳು ಬಹಳ ಹೊತ್ತು ನಡುವೆ ನಿಲ್ಲುವುದನ್ನು ತಪ್ಪಿಸಲು ಭೂಗರ್ಭದಲ್ಲಿ ಅಂದರೆ ಭೂಮಿಯ ಅಂತರಾಳದಲ್ಲಿ, ಅದನ್ನೇ ಇಂಗ್ಲೀಷಲ್ಲಿ ಅಂಡರ್ ಗ್ರೌಂಡ್ನಲ್ಲಿ ಅಂತ ಹೇಳ್ಬೋದು, ಓಡಾಡುವಂತಹ ಒಂದು ವ್ಯವಸ್ಥೆಯನ್ನು ಮಾಡಿದ್ದಾರೆ. ಹಳಿ ಎಲೆಕ್ಟ್ರಿಕ್ ಗಾಡಿ, ನೀಲ್ಮನೆ ಅಂದರೆ ನಿಲ್ದಾಣ ಅಂತ ಎಲ್ಲ ಅಂಡರ್ ಗ್ರೌಂಡ್ನಲ್ಲಿಯೇ ಇವೆ. ಕತ್ತಲ ಗವಿಯಂತಿರುವ ಅಂಡರ್ ಗ್ರೌಂಡ್ನಲ್ಲಿ ನಿಮಿಷಕ್ಕೊಂದರಂತೆ ಟ್ರಾಮ್ ಗಾಡಿಗಳು ದಡದಡ ಶಬ್ದ ಮಾಡುತ್ತಾ ಹೋಗುತ್ತಿರುತ್ತವೆ. ಅಂಡರ್ ಗ್ರೌಂಡಿನ ಮೇಲೆ ಹತ್ತಲಿಕ್ಕೆ ಮತ್ತು ಅಂಡರ್ ಗ್ರೌಂಡಿನ ನಿಲ್ದಾಣಕ್ಕೆ ಇಳಿಯಲು ಎಸ್ಕಲೇಟರ್ಸ್ ಎಂಬ ಮೆಟ್ಟಿಲುಗಳನ್ನು ಮಾಡಿದ್ದಾರೆ. ಇವು ಒಂದೇ ಸಮನೆ ತಿರುಗುತ್ತಿರುತ್ತವೆ. ಒಂದು ಮೆಟ್ಟಿಲಿನ ಮೇಲೆ ಹೋಗಿ ನಿಂತರೆ ತೀರಿತು, ಅನಾಯಾಸವಾಗಿ ಮೇಲೆ ಇಲ್ಲವೇ ಕೆಳಗೆ ಒಯ್ದು ಬಿಡುತ್ತದೆ. ಈಗ ನಾವು ಊಲವರ್ತ ಸ್ಟೇಷನರಿ ಅಂಗಡಿಯಲ್ಲಿ ಏನೇನಿದೆ ಅಂತ ನಾವು ತಿಳಿಯಬಹುದು. ನಾನು ಲಂಡನ್ ನಗರದ ಪೇಟೆಯಲ್ಲಿ ತಿರುಗಾಡುವಾಗ ಊಲವರ್ತ ಎಂಬ ಸ್ಟೇಷನರಿ ಅಂಗಡಿಯನ್ನು ನೋಡಿದೆ. ಇದೊಂದು ಮಹಾಕೋಶದಂತಿದೆ. ಈ ಊಲವರ್ತ ಅಂಗಡಿಯಲ್ಲಿ ಬೂಟು, ಕಾಲು ಚೀಲ, ಚಣ್ಣ ಅಂದರೆ ಚಡ್ಡಿ, ಸಾಬೂನು, ಔಷಧ, ಪುಸ್ತಕ, ಅಡಿಗೆಯ ಪಾತ್ರೆ, ಎಲೆಕ್ಟ್ರಿಕ್ ದೀಪದ ಸಾಮಾನು, ಫೋಟೋ, ಅಡವಿಯ ಹೂವು, ಯುದ್ಧ ಸಾಮಗ್ರಿ ಎಲ್ಲವೂ ದೊರೆಯುತ್ತವೆ. ಇಲ್ಲಿ ಎಲ್ಲ ತರಹದ ಸಾಮಾನುಗಳನ್ನು 1 ಪೆನ್ನಿಯಿಂದ 6 ಪೆನ್ನಿಯವರೆಗೆ ಮಾರುತ್ತಾರೆ. ನಂತರ ಇಲ್ಲಿ ಮುಂದೆ ಹೋದಾಗ ಸ್ಟ್ರಾಂಡ್ದಲ್ಲಿಯ ಸ್ವಾಹು ಸಿಂಪಿಗಳನ್ನು ಅಂದರೆ ದರ್ಜಿಗಳು ಅಂದರೆ ಟೈಲರ್ಸ್ ಅಂತ ಹೇಳ್ಬೋದು ನೋಡಿದೆ. ಅವರು ಇಲ್ಲಿ ಪ್ರಸಿದ್ಧಿಯನ್ನು ಹೊಂದಿದ್ದಾರೆ. ಅವರು ಇಲ್ಲಿಯ ಒಂದು ಸಾದಾ ಸೂಟು ಹೊಲಿಯಬೇಕಾದರೂ ಸುಮಾರು 100 ರೂಪಾಯಿ ಪಡೆಯುತ್ತಾರೆ. ಆದರೆ 50 ಶಿಲ್ಲಿಂಗ್ ಟೈಲರ್ಸ್ ಅಂದರೆ 50 ಶಿಲ್ಲಿಂಗಿನ ಸಿಂಪಿಗಳು ಎಂಬ ಒಂದು ಸಂಸ್ಥೆಯ ಶಾಖೆಗಳು ಎಲ್ಲ ಕಡೆಗೆ ಇವೆ. ಅವರು 50 ರೂಪಾಯಿಗೆ ಸಾದಾ ಸೂಟು ಹೊಲಿದು ಕೊಡುತ್ತಾರೆ. ಲಂಡನ್ನಿನ ಅಂಗಡಿಗಳಲ್ಲಿ ಸಾಮಾನ್ಯವಾಗಿ ಸ್ತ್ರೀಯರೇ ಕೆಲಸ ಮಾಡುತ್ತಾರೆ. ಉಪಹಾರ ಗೃಹಗಳಲ್ಲಿ ಮಾಣಿಗಳಾಗಿ, ದೊಡ್ಡ ದೊಡ್ಡ ಅಂಗಡಿಗಳಲ್ಲಿ ಟೈಪಿಸ್ಟ್ ಆಗಿ, ಕಾರಕೂನರಾಗಿ ಅಂದರೆ ಗುಮಾಸ್ತರಾಗಿ, ಸಿನಿಮಾ ಗೃಹದಲ್ಲಿ ಪ್ರೇಕ್ಷಕರಿಗೆ ಜಾಗವನ್ನು ಹುಡುಕಿಕೊಡುವ ಕೆಲಸದಲ್ಲಿ ಹೆಣ್ಣು ಮಕ್ಕಳು ನಿಯುಕ್ತರಾಗಿರುತ್ತಾರೆ. ಹೆಣ್ಣು ಮಕ್ಕಳನ್ನು ಅತ್ಯಾದರದಿಂದ ನಡೆದುಕೊಳ್ಳುವ ಸಂಸ್ಕೃತಿಯ ಶಿಖರವನ್ನು ಇಂಗ್ಲೆಂಡಿನಲ್ಲಿಯೇ ಕಾಣಬೇಕೆಂದು ಆಂಗ್ಲರ ಮತ. ಇದು ಹೆಣ್ಣನ್ನು ಸತ್ಕರಿಸುವ ರೀತಿ. ನಂತರ ಆಂಗ್ಲ ಸಾಮ್ರಾಜ್ಯದ ವೈಭವ ಕಂಡುಬರುವ ಓಣಿ ಯಾವುದೋ ಚೇರಿಂಗ್ ಕ್ರಾಸ್. ಇಲ್ಲಿ ಹೋದೆ. ಆ ಓಣಿಯಲ್ಲಿ ಇಂಡಿಯಾ ಆಫೀಸು ಇದೆ. ಅಲ್ಲಿಯ ವಾಚನಾಲಯದಲ್ಲಿ ಅನೇಕ ಮಹತ್ವದ ಪುಸ್ತಕಗಳಿವೆ. ಕರ್ನಾಟಕದ ವಿಷಯವಾಗಿ ಎಷ್ಟೋ ಹೊಸ ವಿಷಯಗಳು ಇಲ್ಲಿ ಗೊತ್ತಾಗಬಹುದೆಂದು ಕಾಣುತ್ತದೆ. ಇಲ್ಲಿಯ ವಸ್ತು ಸಂಗ್ರಹಾಲಯದಲ್ಲಿ ಹಿಂದೂಸ್ತಾನದ ಲಲಿತ ಕಲೆಯ ಹಾಗೂ ಇನ್ನುಳಿದ ಮಾರ್ಗಗಳ ಮಾದರಿಗಳು ನೋಡಲು ದೊರೆಯುತ್ತವೆ. ಎಲ್ಲ ಮುಖ್ಯವಾದ ಇಂಗ್ಲಿಷ್ ವರ್ತಮಾನ ಪತ್ರಿಕೆಗಳು ಬರುತ್ತವೆ. ಇಂಡಿಯಾ ಆಫೀಸಿನ ಹತ್ತಿರ ಆಫ್ರಿಕನ್ ಕಚೇರಿ, ಇನ್ನೊಂದು ವಸಾಹತಿನ ಕಚೇರಿ, 108 ಬ್ಯಾಂಕುಗಳು, ದೊಡ್ಡ ಕಂಪನಿಗಳ ಕಚೇರಿಗಳು ಎಲ್ಲವೂ ಇಲ್ಲಿವೆ. ಒಂದೊಂದು ದೇಶದ ಮೇಲಿನ ಪ್ರಭುತ್ವ ಇಲ್ಲಿಯ ಒಂದೊಂದು ಕಚೇರಿಯಿಂದ ನಡೆಯುತ್ತಿದೆ. ಈ ಚೇರಿಂಗ್ ಕ್ರಾಸ್ ಎಂಬ ದೊಡ್ಡ ಬೀದಿಯ ಆಂಗ್ಲರ ಸಾಮ್ರಾಜ್ಯದ ಬೀದಿ ಆಗಿದೆ ಅಂತ ಹೇಳಬಹುದು. ನಂತರ ನೆಲ್ಸನ್
ರವರ ಮೂರ್ತಿ ಇರುವ ಸ್ಥಳ ಯಾವುದೋ ಟ್ರಾಫಲ್ಗರ್ ಸ್ಕ್ವೇರ್ ಅಂತ ಹೇಳ್ತೀವಿ ಎಂಬ ಸರ್ಕಲ್ಲಿಗೆ ಏನು ಟ್ರಾಫಲ್ಗರ್ ಸ್ಕ್ವೇರ್ ಅಂತ ಹೋದೆ. ಈ ಶಿಲಾಮೂರ್ತಿಯ ಒಂದು ಕೆಳಬದಿಗೆ ಅವನ ಜೀವನದಲ್ಲಿಯ ಮಹತ್ವದ ಸನ್ನಿವೇಶಗಳನ್ನು ಕಲ್ಲಿನಲ್ಲಿ ಕೆತ್ತಿದ್ದಾರೆ. ಈತನೊಬ್ಬ ಯೋಧ. ಕ್ರಿಸ್ತಶಕ 1805ರಲ್ಲಿ ಟ್ರಾಫಲ್ಗರ್ ಯುದ್ಧದಲ್ಲಿ ಹೋರಾಡಿ ಮಡಿದವನು. ಇಲ್ಲಿಂದ ತುಸು ದೂರಕ್ಕೆ ವೆಲ್ಲಿಂಗ್ಟನ್ನ ಶಿಲಾಪ್ರತಿಮೆ ಇದೆ. ಹೀಗೆ ಲಂಡನ್ನಿನ ಬೀದಿ ಬೀದಿಗೆ ಮೂಲೆ ಮೂಲೆಗೆ ಇತಿಹಾಸ ಪ್ರಸಿದ್ಧ ಪುರುಷರ ಮೂರ್ತಿಗಳೂ ಇವೆ. ಇವರು ಇಂಗ್ಲೆಂಡ್ ದೇಶಕ್ಕಾಗಿ ಜೀವನವನ್ನು ಲೆಕ್ಕಿಸದೆ ದುಡಿದವರು. ಕೈ ಎತ್ತಿ ನಿಂತಿರುವ ಈ ಮೂರ್ತಿಗಳು ನಿಮ್ಮ ದೇಶದ ಗೌರವವನ್ನು ಕಾಯಿರಿ, ಇದು ದೊಡ್ಡದಾದ ರಾಷ್ಟ್ರ ಎಂದು ಹೇಳುತ್ತಿರುವಂತೆ ತೋರುತ್ತದೆ. ಇದು ಆ ದೇಶದ ನಾಯಕರು ತಮ್ಮ ದೇಶದ ಮೇಲಿನ ಗೌರವವನ್ನು ಹೆಮ್ಮೆಯಿಂದ ಹೇಳಿಕೊಂಡಂತಿದೆ. ಹೆಜ್ಜೆ ಹೆಜ್ಜೆಗೆ ಇತಿಹಾಸದ ಅಡಿಗಲ್ಲುಗಳು ದೊರೆಯುತ್ತವೆ. ಹೀಗೆ ಮುಂದೆ ಹೋಗುತ್ತಾ ತಿರುಗಾಡುವ ಜನರನ್ನು ಅಲ್ಲಿ ನೋಡುತ್ತಿದ್ದೆ. ಲಂಡನ್ ನಗರದ ಬೀದಿಯಲ್ಲಿ ಲಕ್ಷಾನುಲಕ್ಷ ಜನರು ತಿರುಗಾಡುತ್ತಾರೆ. ಅವಸರದಿಂದ ಓಡುತ್ತಾರೆ, ಅಂದರೆ ಸಮಯಕ್ಕೆ ಬಹಳ ಪ್ರಾಮುಖ್ಯ ನೀಡುತ್ತಾರೆ. ವಿದೇಶಿಯರು ಹಣ ಗಳಿಸಲು ಅವಸರ ಪಡುತ್ತಾರೆ. ಅವರಿಗೆ ಸಮಯವೇ ಹಣ, ಹೊತ್ತೇ ಹಣ, ಅಂದರೆ ಟೈಮ್ ಈಸ್ ಮನಿ. ಇದು ಅಕ್ಷರಶಃ ವಿಲಾಯಿತಿ, ಅಂದರೆ ವಿದೇಶ. ವಿಲಾಯಿತಿಯಲ್ಲಿ ಇದು ನಿಜವಾಗಿದೆ ಅಂತ ಹೇಳಬಹುದಾಗಿದೆ. ಹೀಗೆ ಮುಂದೆ ಹೋಗುವಾಗ ಇಲ್ಲಿಯ ಹೆಣ್ಣು ಮಕ್ಕಳ ಟೊಪ್ಪಿಗೆಯನ್ನು ನೋಡಿದೆ. ಆ ಟೊಪ್ಪಿಗೆಗಳ ವಿಶೇಷತೆ ಏನೆಂದರೆ ಒಂದು ಟೊಪ್ಪಿಗೆಯಂತೆ ಇನ್ನೊಂದಿರುವುದಿಲ್ಲ. ಸಿಕ್ಕಿಸಿದ ಪುಚ್ಚವಾದರೂ ಕನಿಷ್ಠ ಪಕ್ಷ ಬೇರೆಯದಾಗಿರುತ್ತದೆ. ಕೋಟ್ಯಾವಧಿ ಅಂದರೆ ತರಾವರಿ ಅಂದರೆ ವಿವಿಧ ಟೊಪ್ಪಿಗೆಗಳನ್ನು ಬೇಕಾದರೆ ಪರೀಕ್ಷಿಸಿ ಇದನ್ನು ಮನಗಾಣಬಹುದು. ಮನುಷ್ಯನಂತೆ ಟೊಪ್ಪಿಗೆಯಲ್ಲವೇ, ಒಬ್ಬ ಮನುಷ್ಯಳಂತೆ ಇನ್ನೊಬ್ಬಳಿಲ್ಲ. ನಂತರ ಲಂಡನ್ ನಗರದ ಬಹುಪ್ರಸಿದ್ಧವಾದ ಸ್ಮಾರಕವೊಂದನ್ನು ನೋಡಲು ಹೋದೆ. ವೆಸ್ಟ್ ಮಿನಿಸ್ಟರ್ ಅಬೆ ಎಂಬ ಪ್ರಾರ್ಥನಾ ಮಂದಿರ ಒಂದು ವಿಶೇಷ ಸ್ಮಾರಕವಾಗಿದೆ. ಇದು ಸತ್ತಿರುವ ಸಂತರ, ಸಾರ್ವಭೌಮರ ಹಾಗೂ ಕವಿ ಪುಂಗವರ ಸ್ಮಾರಕವಾಗಿದೆ. ಕನಿಷ್ಠ 1000 ವರ್ಷದಷ್ಟು ಪುರಾತನವಾದ ಮಂದಿರ. ಸತ್ತವರಿಗೋಸ್ಕರ ಸ್ಥಾಪಿಸಿದ ಇದಕ್ಕಿಂತ ಘನತರವಾದ ಮಂದಿರವು ಜಗತ್ತಿನಲ್ಲಿ ಇನ್ನೆಲ್ಲಿಯೂ ಇರಲಾರದು. 300 ವರ್ಷಗಳ ಹಿಂದೆ ಬ್ಲೂಮ್ಯಾಂಟ್ ಎಂಬ ಕವಿಯು ಈ ಗೋರಿಯನ್ನು ನೋಡಿ ಮರ್ತ್ಯತ್ವವೇ ಅಂದರೆ ಮನುಷ್ಯ ಸ್ವಭಾವವೇ ಎಷ್ಟು ಘೋರಿ ಅಂದರೆ ಸಮಾಧಿ ಗುಂಪುಗಳು ಇಲ್ಲಿವೆ ನೋಡಿ, ಅಂದಾಜು ಅಂದರೆ ಅಲ್ಲಿ ನೋಡಿ, ಅಂಜು ಅಂದರೆ ಹೆದರು. ಇಲ್ಲಿ ಹೇಳ್ತಾ ಇದ್ದಾರೆ, ಮತ್ತೇನಂತ ಹೇಳ್ತಾ ಇದ್ದಾರೆ, ಮಾರ್ಟಾಲಿಟಿ ಬಿಹೋಲ್ಡ್ ಆ್ಯಂಡ್ ಫಿಯರ್, ವಾಟ್ ಅ ಲಿಟರ್ ಆಫ್ ಟೋಮ್ಸ್ ಈಸ್ ಹಿಯರ್ ಎಂಬ ಹಾಡನ್ನು ಬರೆದಿದ್ದಾರೆ. ಗೋಲ್ಡ್ ಸ್ಮಿತ್ ಹಾಗೂ ಎಡಿಸನ್ ಎಂಬ ಪ್ರಖ್ಯಾತ ಸಾಹಿತಿಗಳು ವಿಸಿಟ್ ಟು ವೆಸ್ಟ್ ಮಿನಿಸ್ಟರ್ ಅಬೆ ಅಂದರೆ ವೆಸ್ಟ್ ಮಿನಿಸ್ಟರ್ ಅಬೆಯ ಒಂದು ಸಂದರ್ಶನ ಅಂತ ಇಲ್ಲಿ ಬರೆದಿದ್ದಾರೆ ಎಂಬ ವಿಷಯದ ಮೇಲೆ ಉತ್ತಮವಾದ ನಿಬಂಧಗಳನ್ನು ಬರೆದಿದ್ದಾರೆ. ಇಂದಿಗೂ ಇವು ಕಬ್ಬಿಗರ ಅಂದರೆ ಕವಿಯ ಸ್ಫೂರ್ತಿಯ ತವರು ಮನೆಯಾಗಿದೆ ಅಂತ ಹೇಳಬಹುದಾಗಿದೆ. ಹೊರಗಿನಿಂದ ಉತ್ತಮವಾಗಿ ಶೃಂಗರಿಸಿದ ಸಣ್ಣ ಬಾಗಿಲೊಂದು ಕಾಣುತ್ತಿದೆ. ಒಳಗೆ ಮಾತ್ರ ಕಟ್ಟಡವು ಭವ್ಯವಾಗಿದೆ. ಒಳಗೆ ಹೋಗುವ ಅಂದರೆ ಸಾಗುವ ಹಾದಿಯ ಎಡಬಲಕ್ಕೆ ಚತುರ ರಾಜಕಾರಣಿಗಳ ಶಿಲಾಮೂರ್ತಿಗಳಿವೆ. ರಾಜರಿಗಿಂತ ಕವಿಗಳಿಗಿಂತ ಇವರೇ ಆಂಗ್ಲರ ಕೀರ್ತಿಧ್ವಜವನ್ನು ನಿಲ್ಲಿಸಿದರೆಂದು ಇಲ್ಲಿಯವರ ಅಭಿಪ್ರಾಯವೆಂದು ಕಾಣುತ್ತದೆ. ಮುಂದೆ ಹೋಗುವಾಗ ಸಹಜವಾಗಿ ಮೇಲಕ್ಕೆ ಮುಖವೆತ್ತಿ ನೋಡಲು ಅಲ್ಲಿ ಅರ್ಲ್ ಆಫ್ ಚಾಂಟನ್ ನನ್ನು ಕಡೆ ನೋಡುತ್ತಾ ನಿಂತಿದ್ದನು ಎನ್ನುವಂತೆ ಮೂರ್ತಿ ಇತ್ತು. ಹಾಗೆ ಎದುರಿಗೆ ನಿಟ್ಟಿಸಿ ನೋಡದೆ ಗ್ಯಾಸ್ಟನ್, ಮಾಲ್ಫ್, ಡಿಸ್ರೇಲಿ ಮೊದಲಾದವರು ಕಣ್ಣಿಗೆ ಬಿದ್ದರು. ಆಮೇಲೆ ಪೋಯೆಟ್ಸ್ ಕಾರ್ನರ್ ಅಂದರೆ ಕವಿಗಳ ಮೂಲೆ, ಅಲ್ಲಿಗೆ ಹೋದೆ. ಆ ಪೋಯೆಟ್ಸ್ ಕಾರ್ನರ್ನಲ್ಲಿ ಪ್ರಸಿದ್ಧ ಇಂಗ್ಲಿಷ್ ಲೇಖಕರಾದ ಕಿಪ್ಲಿಂಗ್, ಹಾರ್ಡಿ, ಮೆಕ್ಯಾಲೆ, ಜಾನ್ಸನ್, ಗೋಲ್ಡ್ ಸ್ಮಿತ್, ಪ್ರಸಿದ್ಧ ವಿಮರ್ಶಕರಾದ ಡ್ರೈಡನ್, ಬ್ರಿಟನ್ನಿನ ರಾಷ್ಟ್ರಕವಿ ವರ್ಡ್ಸ್ವರ್ತ್,
ಪ್ರಖ್ಯಾತ ನಾಟಕಕಾರ ಬೆನ್ ಜಾನ್ಸನ್ ಮೊದಲಾದವರ ಒಂದು ಸಮಾಧಿಗಳಿವೆ. ನಮ್ಮ ದೇಶದಲ್ಲಿ ಸತ್ತವರೆಲ್ಲರಿಗೂ ಒಂದೊಂದು ಹಿಡಿ ಮಣ್ಣನ್ನು ನಾವು ಕೊಡುವಂತೆ ಇಲ್ಲಿ ಒಂದೊಂದು ಕಲ್ಲನ್ನು ಕೊಟ್ಟಿದ್ದಾರೆ. ಈ ಕಲ್ಲುಗಳ ಮೇಲೆ ಹಾಯ್ದಾಡುತ್ತಾ ನಾವು ಹೋಗುತ್ತೇವೆ. ಪ್ರತಿಯೊಂದು ಹೆಜ್ಜೆಯ ಬುಡಕ್ಕೆ ಬಿಜ್ಜೆ ಅಂದರೆ ವಿದ್ಯೆಯ ಭಾರವನ್ನು ತುಳಿಯುತ್ತೇವೆ. ವಿದ್ಯೆ ಬಿಜ್ಜೆ ಅಂತ ಹೇಳ್ತೇವಲ್ಲ, ತತ್ಸಮ ತದ್ಭವ, ಹಾಗೆ ಅವುಗಳನ್ನು ತುಳಿಯುತ್ತಾ ಹೋಗುವಾಗ ಇದು ತಪ್ಪು ಹೆಜ್ಜೆಯಲ್ಲವೇ ಎಂದು ಹೆದರಿಕೆಯೂ ನಮ್ಮನ್ನು ಹಿಡಿದು ನಿಲ್ಲಿಸುತ್ತದೆ. ಕಡೆಗೆ ದಿಕ್ಕು ತಪ್ಪಿದಂತಾಗಿ ಯಾರನ್ನೂ ತುಳಿದರೇನು, ಎಲ್ಲಿ ಹೆಜ್ಜೆ ಹಾಕಿದರೇನು, ಎಲ್ಲವೂ ಅಷ್ಟೇ ಮಣ್ಣು ಮಣ್ಣು ಎಂದು ಮನಸ್ಸಿಗೆ ಬಂದಂತೆ ಮನುಷ್ಯನು ನಡೆಯ ಹತ್ತುತ್ತಾನೆ ಎಂಬ ಭಾವನೆ ಮೂಡುತ್ತದೆ. ನಂತರ ವೈಜ್ಞಾನಿಕರ ಮೂಲೆಗೆ ಹೋದೆ. ಇಲ್ಲಿ ನ್ಯೂಟನ್ನ ದೊಡ್ಡದಾದ ಶಿಲಾಮೂರ್ತಿಯನ್ನು ನಿಲ್ಲಿಸಿದ್ದಾರೆ. ಡಾರ್ವಿನ್, ಹರ್ಷೆಲ್ ಮೊದಲಾದವರ ಮೂರ್ತಿಗಳಿವೆ. ಇದಕ್ಕೆ ಹತ್ತಿರದಲ್ಲಿ ವ್ಯಾಪಾರಿಗಳು, ವಾಸ್ತುಶಿಲ್ಪಿಗರು, ಸರದಾರರು, ಸೇನಾಪತಿಗಳು ಮೊದಲಾದ ಅನೇಕರಿಗೆ ಜಾಗವು ದೊರೆತಿದೆ. ಆಮೇಲೆ ಅರಸರ ಅರಮನೆಗೆ ಹೋದೆ. ಅಲ್ಲಿ ಇಂಗ್ಲೆಂಡನ್ನು ಆಳಿದ ರಾಜ ರಾಣಿಯರ ಮೂರ್ತಿಗಳಿವೆ. ಇದಕ್ಕೆ ರಾಯಲ್ ಚಾಪೆಲ್ ಅಂದರೆ ರಾಜವಿಭಾಗ ಎಂದು ಹೆಸರು. ರಾಜದಂಡವೂ ಕಿರೀಟವೂ ನೆಲಕ್ಕುರುಳಲೇಬೇಕು ಎಂಬುದು ನಿಜವಾಗಿದ್ದರೂ ಸತ್ತ ಮೇಲೆ ಅವರಿಗೊಂದು ವಿಶಿಷ್ಟ ಸ್ಥಾನವನ್ನು ಕಲ್ಪಿಸಿದ್ದಾರೆ. ಈ ರಾಜ ಮಂದಿರದಲ್ಲಿ ಸಿಂಹದೆದೆಯ ರಿಚರ್ಡ್, ಎರಡನೆಯ ಎಡ್ವರ್ಡ್, ಆರ್ಲ್ ಆಫ್ ಸ್ಟಾಫೋರ್ಡ್, ರಾಣಿ ಎಲಿಜಬೆತ್, ಒಂದನೆಯ ಜೇಮ್ಸ್ ಮೊದಲಾದವರ ಮೂರ್ತಿಗಳಿವೆ. ಮುಖ್ಯತಃ ಗೋರಿಯ ಮೇಲೆ ಆ ವ್ಯಕ್ತಿಯು ಮಲಗಿಕೊಂಡಂತೆ ಮೂರ್ತಿಗಳನ್ನು ಕೆತ್ತಿದ್ದಾರೆ. ಇಲ್ಲಿಯ ಕೆತ್ತನೆಯ ಕೆಲಸವೆಲ್ಲ ಬಂಗಾರದ ಬಣ್ಣದಲ್ಲಿಯೇ ಆಗಿವೆ. ಮಂದಿರದ ಹಿಂದೆ ಭವ್ಯವಾಗಿ 7ನೆಯ ಹೆನ್ರಿಯ ಗೋರಿಯು ನಿಂತಿದೆ. ನಂತರ ವೆಸ್ಟ್ ಮಿನಿಸ್ಟರ್ ಮಂದಿರದಲ್ಲಿಯ ಮತ್ತೊಂದು ಭಾಗದಲ್ಲಿ ಕಲ್ಲುಪಾಟಿ ಎಂಬ ಶಿಲೆಯನ್ನೊಳಗೊಂಡ ರಾಜರ ಸಿಂಹಾಸನವಿದೆ. ಸ್ಟೋನ್ ಆಫ್ ಸ್ಕೋನ್ ಎಂದು ಇದರ ಹೆಸರು. ಈ ಕಲ್ಲುಪಾಟಿಯ ವಿಶೇಷತೆ ಏನೆಂದರೆ ಬ್ರಿಟಿಷ್ ಸಾಮ್ರಾಟರ ರಾಜ್ಯಾಭಿಷೇಕವಾಗುವಾಗ ಅವರ ಸಿಂಹಾಸನದ ಮೇಲೆ ಈ ಕಲ್ಲುಪಾಟಿಯನ್ನು ಹಾಕುತ್ತಾರೆ. ಪಟ್ಟಾಭಿಷೇಕವಾಗುವಾಗ ಮಾತ್ರ ಸಾಮ್ರಾಟರು ಇದರ ಮೇಲೆ ಕೂಡಬೇಕು. ಈ ಶಿಲೆಯನ್ನು 3ನೆಯ ಎಡ್ವರ್ಡನು ಸ್ಕಾಟ್ಲ್ಯಾಂಡಿನ ಅರಸರಿಂದ ಇದನ್ನು ಕಿತ್ತುಕೊಂಡು ಬಂದಂತೆ ಕಾಣುತ್ತದೆ. ಅಂದಿನಿಂದ ಎಲ್ಲ ಸಾಮ್ರಾಟರ ಅಭಿಷೇಕವು ಈ ಕಲ್ಲಿನ ಮೇಲೆಯೇ ಆಗಿದೆ. ಅದರಲ್ಲಿ ಯಾವ ಸಿದ್ಧಿಯಿದೆಯೋ, ಯಾವ ಮಂತ್ರವಿದೆಯೋ ನಾನರಿಯೆ. ಇಂಗ್ಲೆಂಡಿನ ಅತುಲ ವೈಭವವನ್ನು ನೋಡಿದರೆ ಇಂಥದೊಂದು ವಿಶೇಷವೇನಾದರೂ ಅದರಲ್ಲಿರಬೇಕೆನಿಸುತ್ತದೆ. ಇಲ್ಲಿಗೆ ನನ್ನ ಪ್ರವಾಸದ ವರ್ಣನೆ ಮುಗಿಯಿತು. ಈ ಪ್ರವಾಸದಿಂದ ನನ್ನ ಮನಸ್ಸು ಎಷ್ಟೊಂದು ವಿಕಾಸವನ್ನು ಹೊಂದಿದೆ. ನನ್ನ ದೃಷ್ಟಿಯು ಎಷ್ಟು ವಿಶಾಲವಾಗಿದೆ. ನನ್ನ ಸಂಸ್ಕೃತಿಯು ಎಂತಹ ವರೆಗಲ್ಲಿನ ಮೇಲೆ ನಿಂತಿದೆ. ಇದನ್ನೆಲ್ಲ ನೆನೆಸಿಕೊಂಡಾಗ ಪ್ರವಾಸವು ಶಿಕ್ಷಣದ ಒಂದು ಭಾಗವಾಗಿದೆ ಎಂದು ಬೆಕನ್ನನು ಹೇಳಿದ ಮಾತು ನೆನಪಾಗುತ್ತದೆ. ಮನೆ ಹಿಡಿದು ಇರುವ ತರುಣನ ಬುದ್ಧಿ ಮನೆಯ ಮಟ್ಟದ್ದೇ ಎಂಬ ಶೇಕ್ಸ್ಪಿಯರನ ನುಡಿಯು ಮನಸ್ಸಿನಲ್ಲಿ ಮೂಡುತ್ತದೆ. ವಿದ್ಯಾರ್ಥಿಗಳೇ, ಇದಿಷ್ಟು ಲಂಡನ್ ನಗರ ಪಾಠದ ಒಂದು ಸಾರಾಂಶವಾಗಿದೆ. ಮತ್ತೆ ಮುಂದಿನ ಪಾಠದ ಸಾರಾಂಶದೊಂದಿಗೆ ಮತ್ತೆ ಸಿಗೋಣ. ಧನ್ಯವಾದಗಳು.